ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಭಾರತ ಬಹುದೊಡ್ಡ ಸಾಧನೆಯನ್ನು ಮಾಡಿದೆ. ಈ ಬಗ್ಗೆ ವಿಶ್ವ ಬ್ಯಾಂಕ್ ವರದಿಯೊಂದನ್ನು ಕೊಟ್ಟಿದ್ದು, ಸಮಾನತೆಯ ವಿಚಾರದಲ್ಲಿ ಭಾರತ ಜಗತ್ತಿನ 4ನೇ ದೇಶ ಅಂತ ಗುರುತಿಸ್ಕೊಳ್ತಾ ಇದೆ. ಅಷ್ಟೇ ಅಲ್ಲದೆ ಭಾರತದ 171 ಮಿಲಿಯನ್ ಮಂದಿ ಬಡತನ ರೇಖೆಯಿಂದ ಮೇಲೆ ಬಂದಿದ್ದು, ಭಾರತದ ಪ್ರಗತಿಯನ್ನು ಇದು ಸಾರಿ ಹೇಳ್ತಾ ಇದೆ ಅಂತ ಕೆಲವರು ಅಂತಾರೆ. ಹಾಗಾದರೆ ಭಾರತದಲ್ಲಿನ ಬಡತನ ನಿರ್ಮೂಲನೆ ಆಗೇ ಬಿಡ್ತಾ? ವಿಶ್ವ ಬ್ಯಾಂಕ್ ಹೇಳ್ತಾ ಇರೋದೇನು? ಈ ವಿಷಯದ ಬಗ್ಗೆ ಕಾಂಗ್ರೆಸ್ ನಾಯಕರು ಯಾಕಿಷ್ಟೊಂದು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ? ಭಾರತದಲ್ಲಿನ ಬಡತನ ರೇಖೆಯ ಬಗ್ಗೆ ವಿಶ್ವ ಬ್ಯಾಂಕ್ ಅನುಸರಿಸಿರುವ ಮಾನದಂಡಗಳೇನು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಾವಿಲ್ಲಿ ನೋಡೋಣ. ನಿಮ್ಮಲ್ಲಿ ಸಾಕಷ್ಟು ಜನ ಯೂಟ್ಯೂಬ್ ಚಾನಲ್ಗಳನ್ನು ಮಾಡಬೇಕು ಅಂದ್ಕೊಂಡಿರ್ತೀರಿ, ಮತ್ತೆ ಕೆಲವರು ಈಗಾಗಲೇ ಚಾನಲ್ಗಳನ್ನು ಮಾಡಿರ್ತೀರಿ. ಆದರೆ ಅವುಗಳನ್ನು ಹೇಗೆ ಮುಂದುವರಿಸಬೇಕು ಅನ್ನೋ ಚಿಂತೆಯಲ್ಲಿರ್ತೀರಿ. ನಿಮಗಾಗಿನೇ ನಾವು 3 ದಿನಗಳ ಆಫ್ಲೈನ್ ಯೂಟ್ಯೂಬ್ ತರಬೇತಿ ಕಾರ್ಯಕ್ರಮವನ್ನು ಆಯೋಜಿಸ್ತಾ ಇದ್ದೀವಿ. ಅದರಲ್ಲಿ ಸ್ಕ್ರಿಪ್ಟ್ ರೈಟಿಂಗ್, ವಾಯ್ಸ್, ಕೆಮರಾ, ಚಾನಲ್ ಆಪ್ಟಿಮೈಸೇಷನ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಬಳಕೆ, ಮಾನಿಟೈಸೇಷನ್, ಸೈಬರ್ ಸೆಕ್ಯೂರಿಟಿ, ಹೀಗೆ ನಾನಾ ವಿಷಯಗಳನ್ನು ನೀವು ಕಲಿಯೋದಕ್ಕೆ, ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಜುಲೈ 11, 12 ಮತ್ತು 13ನೇ ತಾರೀಕು ಆರಂಭಗೊಳ್ಳುವ ಈ ತರಬೇತಿ ಕಾರ್ಯಕ್ರಮ 3 ದಿನಗಳ ಕಾಲ ನಡೆಯುತ್ತೆ. ಹೆಚ್ಚಿನ ಮಾಹಿತಿಗಾಗಿ 9972 37 9459 9972 37 9459 ಸಂಖ್ಯೆಗೆ ಸಂಪರ್ಕಿಸಿ. ಗೆಳೆಯರೆ, ಇತ್ತೀಚೆಗೆ ವಿಶ್ವ ಬ್ಯಾಂಕ್ ಒಂದು ವರದಿಯನ್ನು ಬಿಡುಗಡೆ ಮಾಡಿದೆ. ಜಗತ್ತಲ್ಲಿ ಇನ್ಕಮ್ ಈಕ್ವಾಲಿಟಿಯನ್ನು ಹೊಂದಿರುವ ದೇಶಗಳ ಪೈಕಿ 4ನೇ ಸ್ಥಾನ ಆ ವರದಿಯಲ್ಲಿ ಭಾರತಕ್ಕೆ ಸಿಕ್ಕಿದೆ. ಭಾರತಕ್ಕಿಂತಲೂ ಮೊದಲು ಸ್ಲೋವ್ಯಾಕ್ ರಿಪಬ್ಲಿಕ್ ಇದೆ, ಸ್ಲೋವೇನಿಯಾ ಇದೆ, ಬೆಲಾರೂಸ್ ಕೂಡ ಇದೆ. ಆ ನಂತರದ ಸ್ಥಾನದಲ್ಲಿ ಭಾರತ ಇದೆ. ಇಲ್ಲಿ ವಿಶ್ವ ಬ್ಯಾಂಕ್ ಕೊಡುವ ಜಿನಿ ಇಂಡೆಕ್ಸ್ ಅಲ್ಲಿ ಭಾರತಕ್ಕೆ 25.5ರಷ್ಟು ಅಂಕಗಳು ಸಿಕ್ಕಿವೆ. ಇದು ಅಮೆರಿಕ, ಚೈನಾಗಳಿಗಿಂತ ಉನ್ನತ ಸ್ಥಾನದಲ್ಲಿ ಭಾರತವನ್ನು ಇರೋ ಹಾಗೆ ಮಾಡಿದೆ. ಇಲ್ಲಿ ಜಿನಿ ಅಂಕಪಟ್ಟಿಯಲ್ಲಿ ಚೀನಾ 35.7 ಅಂಕಗಳನ್ನು ಪಡ್ಕೊಂಡ್ರೆ ಅಮೆರಿಕ 41.8 ಅಂಕಗಳನ್ನು ಪಡ್ಕೊಂಡಿದೆ. ಇಲ್ಲಿ ಹೇಗೆ ಅಂದರೆ, ಈ ಪಟ್ಟಿಯಲ್ಲಿ ಹೆಚ್ಚು ಅಂಕಗಳನ್ನು ಪಡ್ಕೊಂಡ ದೇಶಗಳಲ್ಲಿ ಆರ್ಥಿಕ ಅಸಮಾನತೆ ಅನ್ನೋದು ಹೆಚ್ಚಿರುತ್ತೆ. ಯಾವ ದೇಶ ಕಡಿಮೆ ಅಂಕವನ್ನು ಪಡ್ಕೊಳ್ಳುತ್ತೋ ಆ ದೇಶದಲ್ಲಿ ಆರ್ಥಿಕ ಅಸಮಾನತೆ ಕಡಿಮೆ. ಈ ಪಟ್ಟಿಯಲ್ಲಿ 0 ಅಂಕವನ್ನು ಪಡ್ಕೊಂಡ್ರೆ ಅಲ್ಲಿ ಎಲ್ಲ ಸರಿಯಾಗಿದೆ, ಆರ್ಥಿಕ ಅಸಮಾನತೆ ಅನ್ನೋದೇ ಇಲ್ಲ, ಸಂಪತ್ತಿನ ಸಮಾನ ಹಂಚಿಕೆಯಲ್ಲಾಗಿದೆ ಅಂತ ಅರ್ಥ. ಸೊ ಇಲ್ಲಿ ಭಾರತಕ್ಕೆ 4ನೇ ಸ್ಥಾನ ಸಿಕ್ಕಿದೆ. ಈ ಹಿಂದೆ ಅಂದ್ರೆ 2011ರಲ್ಲಿ ಇದೇ ಜಿನಿ ಪಟ್ಟಿಯಲ್ಲಿ ಭಾರತ 28.8 ಅಂಕಗಳನ್ನು ಹೊಂದಿತ್ತು. ಆ ಬಳಿಕ ನಿಧಾನವಾಗಿ ಭಾರತ ತನ್ನ ಆರ್ಥಿಕತೆಯನ್ನು ಸುಧಾರಿಸಿಕೊಳ್ತಾ ಜನರನ್ನ ಬಡತನ ರೇಖೆಯಿಂದ ಮೇಲೆತ್ತುವ ಕೆಲಸವನ್ನ ಮಾಡ್ತಾ ಬಂತು. ಭಾರತದಲ್ಲಿ ಈಗ ಬಡವರ ಸಂಖ್ಯೆ ಕಡಿಮೆ ಆಗಿದೆ, ಬಡತನ ರೇಖೆಯ ಕೆಳಗಿದ್ದವರ ಸಂಖ್ಯೆ ಕೂಡ ಕಡಿಮೆ ಆಗಿದೆ ಅನ್ನೋದನ್ನ ಇತ್ತೀಚೆಗಷ್ಟೇ ವಿಶ್ವ ಬ್ಯಾಂಕ್ ವರದಿ ಹೇಳಿತು. ಈಗ ಜಿನಿ ಇಂಡೆಕ್ಸ್ ಭಾರತವನ್ನು ಕಡಿಮೆ ಪ್ರಮಾಣದ ಅಸಮಾನತೆಯನ್ನು ಹೊಂದಿರುವ ದೇಶಗಳ ಪಟ್ಟಿಗೆ ಸೇರ್ಪಡೆ ಮಾಡಿದೆ. ಗೆಳೆಯರೆ, ಭಾರತದಲ್ಲಿ 2011ರಿಂದ 2023 ನಡುವೆ ಸರಿಸುಮಾರು 171 ಮಿಲಿಯನ್ ಮಂದಿ ಬಡತನ ರೇಖೆಯಿಂದ ಮೇಲಕ್ಕೆ ಬಂದಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಈ ಹಿಂದೆ ಭಾರತದಲ್ಲಿ BPL ಅಂದರೆ ಬಿಲೋ ಪಾವರ್ಟಿ ಲೈನ್ನ ಜನಸಂಖ್ಯೆ 16.3ರಷ್ಟಿತ್ತು. ಅದು ಈಗ 2.3ಕ್ಕೆ ಬಂದಿದೆ. ಇಲ್ಲಿ ವಿಶ್ವ ಬ್ಯಾಂಕ್ನ ಪ್ರಕಾರ ಒಬ್ಬ ವ್ಯಕ್ತಿಗೆ ಒಂದು ದಿನಕ್ಕೆ $2.15 ಹಣದ ಅಗತ್ಯ ಇರುತ್ತಂತೆ. ಅಂದರೆ ಭಾರತೀಯ ಕರೆನ್ಸಿಯ ಲೆಕ್ಕದಲ್ಲಿ ಒಬ್ಬ ವ್ಯಕ್ತಿಗೆ ಒಂದು ದಿನಕ್ಕೆ $180 ಬೇಕಂತೆ. ಅಷ್ಟಿದ್ರೆ ಅವನು ಕಡು ಬಡವ ಅಲ್ಲ ಅಂತ ಲೆಕ್ಕ. ಇದು ವಿಶ್ವ ಬ್ಯಾಂಕ್ ನಿಗದಿ ಮಾಡಿರುವ ಜಾಗತಿಕ ಆದಾಯದ ಮಾನದಂಡ. ಸೊ $180ಗಿಂತಲೂ ಹೆಚ್ಚು ಆದಾಯವನ್ನು ಯಾರೆಲ್ಲ ಹೊಂದಿರ್ತಾರೆ ಅಂಥವ್ರನ್ನ ಕಡು ಬಡವರಲ್ಲ ಅಂತ ಗುರುತಿಸಲಾಗುತ್ತೆ ಮತ್ತು ಬಡತನದ ರೇಖೆಯಿಂದ ಅವರು ಮೇಲಿದ್ದಾರೆ ಅಂತ ವಿಶ್ವ ಬ್ಯಾಂಕ್ ಹೇಳುತ್ತೆ. ಈ ಲೆಕ್ಕಾಚಾರದಲ್ಲಿ ಭಾರತದಲ್ಲಿ 171 ಮಿಲಿಯನ್ ಅಂದರೆ 17 ಕೋಟಿ ಮಂದಿ ಈಗ ಬಡತನ ರೇಖೆಯಿಂದ ಮೇಲಕ್ಕೆ ಬಂದಿದ್ದಾರೆ ಅಂತ ವಿಶ್ವ ಬ್ಯಾಂಕ್ ಹೇಳ್ತಾ ಇದೆ. ಇನ್ನು ಭಾರತದ ಈ ಪ್ರಗತಿಗೆ ಕಾರಣವಾಗಿರೋ ಅಂಶಗಳೇನು ಅನ್ನೋದನ್ನು ಕೂಡ ವಿಶ್ವ ಬ್ಯಾಂಕ್ ಪಟ್ಟಿ ಮಾಡಿದೆ. ಇದರಲ್ಲಿ ಪ್ರಮುಖವಾಗಿ ಭಾರತ ಕಳೆದ 1 ದಶಕದಲ್ಲಿ ಸಾಕಷ್ಟು ಆರ್ಥಿಕ ಶಿಸ್ತನ್ನು ಮೈಗೂಡಿಸಿಕೊಂಡಿದೆಯಂತೆ. ಇದರಿಂದಾಗಿ ಸರ್ಕಾರ ಬಿಡುಗಡೆ ಮಾಡುವ ಹಣ, ಅನುದಾನ, ಸಹಾಯಧನ ಇವೆಲ್ಲ ಕೂಡ ಫಲಾನುಭವಿಗಳಿಗೆ ನೇರವಾಗಿ ತಲುಪುತ್ತಾ ಇವೆ. ಭಾರತದಲ್ಲಿ ಜಾರಿಗೆ ಬಂದ ಆಧಾರ್ ಕಾರ್ಡ್ ವ್ಯವಸ್ಥೆ 142 ಕೋಟಿ ಜನರನ್ನು ತಲುಪಿದೆ. ಇದು ಅತಿ ದೊಡ್ಡ ಯಶಸ್ಸಾಗಿದ್ದು, ಇದರ ಜೊತೆ ಪ್ರಧಾನಮಂತ್ರಿ ಜನಧನ್ ಯೋಜನೆಯ ಅಡಿಯಲ್ಲಿ 55 ಕೋಟಿ ಮಂದಿ ಬ್ಯಾಂಕ್ ಖಾತೆಗಳನ್ನು ಹೊಂದಿದ್ದಾರೆ. ಆ ಅಕೌಂಟ್ಗಳಿಗೆ ಕೇಂದ್ರ ಸರ್ಕಾರದ ಹಣಕಾಸಿನ ನೆರವುಗಳು ನೇರವಾಗಿ ತಲುಪ್ತಾ ಇರೋದ್ರಿಂದ ಜನರ ಜೀವನ ಮಟ್ಟ ಸುಧಾರಿಸ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ಹಾಗೆಯೇ ಆಯುಷ್ಮಾನ್ ಭಾರತ ಯೋಜನೆಯಲ್ಲಿ 41 ಕೋಟಿ ಜನರಿಗೆ ಆರೋಗ್ಯ ಕಾರ್ಡ್ಗಳನ್ನು ವಿತರಿಸಲಾಗಿದೆ. ಅದು
ಅದು 5 ಲಕ್ಷದಷ್ಟು ವಿಮೆಯನ್ನು ಹೊಂದಿರುತ್ತೆ ಮತ್ತು SC/ST ಯೋಜನೆಗಳು, ಹಿಂದುಳಿದ ವರ್ಗಗಳಿಗೆ ಅಂತಲೇ ಜಾರಿಗೆ ತಂದಿರುವ ಯೋಜನೆಗಳು, ಕೇಂದ್ರ ಸರ್ಕಾರದ ಸಾಲ ನೀತಿ, ಮುದ್ರಾ ಯೋಜನೆ, MSMEಗಳಿಗೆ ಕೊಡ್ತಾ ಇರೋ ಹಣಕಾಸಿನ ಸಹಾಯ ಇವೆಲ್ಲವೂ ಕೂಡ ಭಾರತದಲ್ಲಿನ ಜನರ ಜೀವನ ಮಟ್ಟದ ಸುಧಾರಣೆಗೆ ಕೊಡುಗೆಯನ್ನು ಕೊಟ್ಟಿವೆ. ದೇಶದಲ್ಲಿ 80 ಕೋಟಿ ಜನರಿಗೆ ಕೊಡ್ತಾ ಇರುವ ಉಚಿತ ಪಡಿತರ ಕೂಡ ಬಡತನ ನಿರ್ಮೂಲನೆಗೆ ಕಾರಣ ಆಗ್ತಾ ಇದೆ ಅಂತ ವರ್ಲ್ಡ್ ಬ್ಯಾಂಕ್ ಹೇಳ್ತಾ ಇದೆ. ಈ ವರದಿಯನ್ನಿಟ್ಟುಕೊಂಡು ಆಳುವವರು ಅವರು ಬೆನ್ನು ತಟ್ಟುಕೊಳ್ತಾ ಇದ್ದಾರೆ, ಪ್ರತಿಪಕ್ಷದವರು ಹೊಟ್ಟೆಗೆ ಬೆಂಕಿ ಬಿದ್ದವರ ಹಾಗೆ ಚೀರಾಡ್ತಾ ಇದ್ದಾರೆ. ಆದರೆ ವಾಸ್ತವ ಏನು ಅನ್ನೋ ಬಗ್ಗೆ ಅವ್ರು ಯಾರೂ ಮಾತಾಡ್ತಾ ಇಲ್ಲ. ಅದು ಅವರಿಗೂ ಅರ್ಥ ಆಗ್ತಾ ಇಲ್ಲ, ಇವರಿಗೂ ಅರ್ಥ ಆಗ್ತಾ ಇಲ್ಲ. ಗೆಳೆಯರೆ, ಈ ವರ್ಲ್ಡ್ ಬ್ಯಾಂಕ್ನ ಲೆಕ್ಕಾಚಾರಕ್ಕೆ ಅವರದ್ದೇ ಆದ ಮಾನದಂಡ ಇರುತ್ತೆ. ಇದೊಂದು ಸರಾಸರಿ ಆದಾಯದ ಆಧಾರದ ಮೇಲೆ ಅವರು ಕೊಡ್ತಾ ಇರೋ ವರದಿ. ಆದರೆ ಬಡತನ ಅನ್ನೋದನ್ನ ನಾವು ಇವತ್ತಿನ ಬೆಲೆ ಏರಿಕೆ, ಜೀವನ ಮಟ್ಟ ಮತ್ತು ಮನುಷ್ಯನ ಮನಸ್ಥಿತಿ ಇದೆಲ್ಲವನ್ನ ಗಮನದಲ್ಲಿಟ್ಕೊಂಡು ಸ್ವಲ್ಪ ಪ್ರಾಕ್ಟಿಕಲ್ ಆಗಿ ನೋಡಬೇಕಾಗಿ ಬರುತ್ತೆ. ಈಗ ನಮ್ಮಲ್ಲಿ ಎಷ್ಟು ಜನಕ್ಕೆ ಪ್ರತಿನಿತ್ಯದ ಆದಾಯ ಎಷ್ಟಿದೆ ಅನ್ನೋದನ್ನ ಖಚಿತವಾಗಿ ಹೇಳೋದಕ್ಕೆ ಹೇಗೆ ಸಾಧ್ಯ? ಏನು ಅವರೆಲ್ಲ ಎಲ್ಲ ವಹಿವಾಟನ್ನ ಬ್ಯಾಂಕ್ ಮೂಲಕ ಮಾಡ್ತಾ ಇದ್ದಾರಾ, ಅಥವಾ ತಮ್ಮ ಆದಾಯವನ್ನ ತೆರಿಗೆ ಇಲಾಖೆಯ ಮುಂದೆ ಘೋಷಣೆ ಮಾಡ್ಕೊಳ್ತಾ ಇದ್ದಾರಾ? ಇದು ಬರೀ ಅಂದಾಜ್ 110 ಅನ್ನೋ ಥರದ ಲೆಕ್ಕಾಚಾರ ಅಷ್ಟೇ ಅಲ್ವೇ? ಇನ್ನು ಸರ್ಕಾರ 80 ಕೋಟಿ ಜನಕ್ಕೆ ಪ್ರತಿ ತಿಂಗಳು ಉಚಿತ ಪಡಿತರವನ್ನ ಹಂಚೋ ಮೂಲಕ ಅಷ್ಟೂ ಕುಟುಂಬಗಳನ್ನು BPL ಪಟ್ಟಿಯಲ್ಲೇ ಇಟ್ಟಿದೆ. ಹಾಗಂತ 80 ಕೋಟಿ ಜನ ವಿಶ್ವ ಬ್ಯಾಂಕ್ನ ಲೆಕ್ಕಾಚಾರದ ಪ್ರಕಾರ ಪ್ರತಿನಿತ್ಯ 180 ರೂಪಾಯಿಗಿಂತ ಹೆಚ್ಚಿನ ಆದಾಯವನ್ನು ಹೊಂದಿರಬಾರ್ದು. ಆದರೆ ಇವತ್ತು BPL ಕಾರ್ಡ್ ಇಟ್ಕೊಂಡವರು ನಮ್ಮಲ್ಲಿ ಯಾರು ಅಂತ ಸರಿಯಾಗಿ ಗಮನಿಸಿ ನೋಡಿ. ಸಾವಿರಾರು ರೂಪಾಯಿ ಆದಾಯ ಇರುತ್ತೆ, ಓಡಾಟಕ್ಕೆ ಕಾರು ಬೈಕುಗಳು ಇರುತ್ತವೆ, 20 - 30 ಸಾವಿರ ರೂಪಾಯಿ ಆಂಡ್ರಾಯ್ಡ್ ಫೋನುಗಳಿರುತ್ತವೆ, 10 ಎಕರೆ ಜಮೀನುಗಳು, ತೋಟಗಳು ಇಟ್ಕೊಂಡವರು ಕೂಡ ಪಡಿತರ ಅಂಗಡಿಗಳ ಮುಂದೆ ಉಚಿತ ಅಕ್ಕಿಗಾಗಿ ನಿಂತಿರ್ತಾರೆ. ಅದನ್ನವರು ಬಳಸ್ತಾರಾ? ಬಹುತೇಕರು ಆ ಅಕ್ಕಿಯನ್ನ ಕಾಳಸಂತೆಗೆ ಮಾರಾಟ ಮಾಡ್ಕೋತಾರೆ, ಅಥವಾ ತಮ್ಮ ಮನೆಗಳಲ್ಲಿ ಹೊಲಗದ್ದೆಗಳಲ್ಲಿ ಕೆಲಸ ಮಾಡೋ ಕೂಲಿ ಕಾರ್ಮಿಕರಿಗೆ ಊಟ ಹಾಕೋದಿಕ್ಕೆ ಆ ಪಡಿತರ ಅಕ್ಕಿಯನ್ನು ಬಳಸ್ತಾರೆ. ತಾವು ಮಾತ್ರ ಸಣ್ಣ ಅಕ್ಕಿಯನ್ನು ಮೇಯ್ತಾರೆ. ಇದರ ಅರ್ಥ ಏನು? ಇಲ್ಲಿ ನಾವು ಬಡವರೇ ಅಂತ ಹೇಳ್ಕೊಳ್ಳೋದಕ್ಕೆ ಸಾಕಷ್ಟು ಜನ ಪೈಪೋಟಿಗೆ ಬೀಳ್ತಾ ಇದ್ದಾರೆ. ಯಾಕೆಂದ್ರೆ ಫ್ರೀ ಸಿಗ್ತಾ ಇದೆ ಅನ್ನೋ ಕಾರಣಕ್ಕೆ. ಸೊ ಇದು ಮನಸ್ಥಿತಿಗೆ ಸಂಬಂಧಪಟ್ಟ ವಿಷಯ. ನಿಜವಾಗ್ಲೂ ಯಾರಿಗೆ ಪಡಿತರ ಸಿಗಬೇಕಿತ್ತೋ ಅದನ್ನ ಈ ಜನ ತಾವು ಕಿತ್ಕೊಂಡು ತಿಂತಾ ಇದ್ದಾರೆ. ಇನ್ನು ಬಡತನದ ವಿಷಯದಲ್ಲಿ ನಮ್ಮ ಹತ್ರ ಸುಳ್ಳು ಹೇಳಿಸ್ತಾ ಇರೋದು ಕೂಡ ಸರ್ಕಾರನೇ. ಈಗ ನಮ್ಮಲ್ಲಿ ಆದಾಯದ ಸರ್ಟಿಫಿಕೇಟ್ ಕೊಡ್ತಾರೆ ಅಲ್ವಾ, ಇನ್ಕಮ್ ಸರ್ಟಿಫಿಕೇಟ್. ಅದನ್ನು ಕೊಟ್ಟರೆ ಸರ್ಕಾರ ಒಂದಷ್ಟು ಹೆಚ್ಚುವರಿ ಸೌಲಭ್ಯಗಳನ್ನ, ವಿನಾಯಿತಿಗಳನ್ನ ಕೊಡುತ್ತೆ, ಒಳ್ಳೇದೇ. ಆದ್ರೆ ಆ ಸರ್ಟಿಫಿಕೇಟ್ ಇನ್ಕಮ್ಗೆ ಇರುವ ಲಿಮಿಟ್ ಎಷ್ಟು? 1,20,000. ಯಾರಿಗೆ ತಿಂಗಳಿಗೆ 10,000 ಮತ್ತು ಅದಕ್ಕಿಂತ ಕಡಿಮೆ ಆದಾಯ ಇದೆಯೋ ಅವರೆಲ್ಲ ಕೂಡ ಬಡತನ ರೇಖೆಯಿಂದ ಕೆಳಗಿರೋರು, ಆದಾಯ ಪ್ರಮಾಣ ಪತ್ರಕ್ಕೆ ಅರ್ಹರು ಅಂತಲ್ವೇ. ಈಗ ನಮ್ಮಲ್ಲಿ ಸರ್ಕಾರವೇ ನಿಗದಿಪಡಿಸಿರುವ ಮಿನಿಮಮ್ ವೇತನ 13,800 15,000 ರೂಪಾಯಿ. ಇದನ್ನು ಸರ್ಕಾರ ಫಿಕ್ಸ್ ಮಾಡಿದೆ. ಇನ್ನು ಹಳ್ಳಿಗಳಲ್ಲಿ ದಿನಕ್ಕೆ ಕೂಲಿ ಕನಿಷ್ಠ ಅಂದರೆ 700 ರೂಪಾಯಿ ಇದೆ. ಆ ಪ್ರಕಾರ ವರ್ಷಕ್ಕೆ ಕಡಿಮೆ ಅಂದ್ರೂ 1,65,000 ರೂಪಾಯಿಗಳು. ಅಂದ್ರೆ ಇಲ್ಲಿ ಮಿನಿಮಮ್ ವೇತನ ಕೂಡ ಸಿಗದವರು ಮಾತ್ರ BPL ಆಗಬೇಕು, ಅಥವಾ ಒಂದು ಮನೆಯಲ್ಲಿ ಯಾರೇ ಮಿನಿಮಮ್ ವೇತನವನ್ನು ಪಡ್ಕೊಂಡ್ರು ಅವರಿಗೆ ಆದಾಯ ಪ್ರಮಾಣ ಪತ್ರ ಸಿಗಬಾರ್ದು, ಅವರು BPL ಕಾರ್ಡನ್ನು ಇಟ್ಕೋಬಾರ್ದು, ಬಿಲೋ ಪಾವರ್ಟಿ ಲೈನ್ನಿಂದ ಮೇಲಿರುವವರು ಅಂತ ಅವರನ್ನು ಗುರುತಿಸಬೇಕು. ಆದರೆ ಹಾಗಾಗ್ತಾ ಇದೆಯಾ? ಗೆಳೆಯರೆ, ಭಾರತದಲ್ಲಿ ಬಡತನ ಎಷ್ಟಿದೆ ಅನ್ನೋದು ನಮಗೆ ಸರಿಯಾಗಿ ಅರ್ಥ ಆಗಬೇಕು ಅಂದರೆ ನಮ್ಮಲ್ಲಿನ ಅಳತೆಗೋಲನ್ನು ನಾವು ಬದಲಿಸಬೇಕಿದೆ. ಇಲ್ಲಿ ಎಷ್ಟು BPL ಕಾರ್ಡ್ಗಳನ್ನು ಕೊಟ್ಟಿದ್ದೀವಿ, ಎಷ್ಟು ಆದಾಯ ಸರ್ಟಿಫಿಕೇಟ್ಗಳನ್ನು ಕೊಟ್ಟಿದ್ದೀವಿ ಅನ್ನೋದರ ಮೇಲೆ ಈ ದೇಶದ ಬಡವರೆಷ್ಟು ಅಂತ ಲೆಕ್ಕ ಹಾಕೋದಲ್ಲ. ಆದಾಯಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಸರಿಯಾದ ಸರ್ವೆ ಕಾರ್ಯ ನಮ್ಮಲ್ಲಿ ನಡೀಬೇಕು. ಜನಗಣತಿ, ಜಾತಿ ಗಣತಿ ಮಾಡೋದರ ಜೊತೆಗೆ ನಮ್ಮ ಜನರ ಆದಾಯದ ಗಣತಿ, ಆಸ್ತಿ ಗಣತಿ, ಅವರ ಹತ್ರ ಇರೋ ವಾಹನಗಳ ಮಾಹಿತಿ ಇದೆಲ್ಲವನ್ನ ಕೂಡ ತಗೊಳ್ಳೋದಕ್ಕೆ ಸಾಧ್ಯವಾದರೆ ಆಗ ನಮ್ಮಲ್ಲಿ ನಿಜಕ್ಕೂ ಬಡವರು ಯಾರು, ಮಾನಸಿಕ ಬಡತನಕ್ಕೆ ತುತ್ತಾದವರು ಯಾರು ಅನ್ನೋದು ಗೊತ್ತಾಗುತ್ತೆ. ಇಲ್ಲಿ ಕೂಡ ಆಯಾ ರಾಜ್ಯಗಳು, ಅಲ್ಲಿನ ಜನರ ಜೀವನ ಮಟ್ಟ, ಬೆಲೆ ಏರಿಕೆಗಳು, ಕಾಸ್ಟ್ ಆಫ್ ಲಿವಿಂಗ್ ಅಂತೀವಲ್ಲ, ಅದನ್ನು ಕೂಡ ಗಮನದಲ್ಲಿ ಇಟ್ಕೊಂಡು ಒಂದು ಸರ್ವೆ ಆಗಬೇಕು. ಅಷ್ಟೇ ಹೊರತು ಕರ್ನಾಟಕಕ್ಕೂ ಬಿಹಾರಕ್ಕೂ ಬಡತನ ರೇಖೆಯನ್ನು ಒಂದೇ ಗೀಚೋದಕ್ಕೆ ಸಾಧ್ಯ ಆಗೋದಿಲ್ಲ. ಆದರೆ ಜಾತಿ ಗಣತಿ ಮಾಡೋದಕ್ಕೆ ಉತ್ಸಾಹ ಇರೋ ಸರ್ಕಾರಗಳಿಗೆ ಆದಾಯದ ಗಣತಿ, ಆರ್ಥಿಕ ಗಣತಿ ಮಾಡೋ ಧೈರ್ಯ ಇದೆಯಾ?
ಇನ್ನು ಜಿನಿ ರಿಪೋರ್ಟ್ ಇದು ಆರ್ಥಿಕ ಅಸಮಾನತೆಯಲ್ಲಿ ಭಾರತಕ್ಕೆ 4ನೇ ಸ್ಥಾನವನ್ನು ಕೊಟ್ಟಿದೆ. ಇಲ್ಲಿ ಅಮೆರಿಕ ಹಾಗೂ ಚೀನಾಗೆ ಹೋಲಿಕೆ ಮಾಡಿದರೆ ಭಾರತದಲ್ಲಿ ಸಂಪತ್ತಿನ ಸಮಾನ ಹಂಚಿಕೆ ಅನ್ನೋದು ಸ್ವಲ್ಪ ಹೆಚ್ಚಿದೆ ಅನ್ನೋದು ಆ ವರದಿ ಹೇಳ್ತಾ ಇರೋ ಮಾತು. ಅಂದ್ರೆ ಚೀನಾದಲ್ಲಿ ಅಮೆರಿಕಾದಲ್ಲಿ ಶ್ರೀಮಂತರ ಸಂಖ್ಯೆ ಕೂಡ ಹೆಚ್ಚಿದೆ, ಸಂಪತ್ತು ಅವರ ಕೈಯಲ್ಲಿ ಕ್ರೋಢೀಕೃತಗೊಂಡಿದೆ, ಅಲ್ಲಿ ಬಡವರ ಸಂಖ್ಯೆ ಕೂಡ ವಿಪರೀತ ಪ್ರಮಾಣದಲ್ಲಿದೆ. ಹೀಗಾಗಿ ಅಲ್ಲಿ ಶ್ರೀಮಂತ ಮತ್ತು ಬಡವನ ನಡುವಿನ ಅಂತರ ವಿಪರೀತ ಪ್ರಮಾಣದಲ್ಲಿ ಹೆಚ್ಚಾಗಿ ಕಾಣ್ತಾ ಇದೆ ಅನ್ನೋದು ಆ ವರದಿಯ ಸಾರಾಂಶ. ಇಲ್ಲಿ ಭಾರತಕ್ಕೆ 4ನೇ ಸ್ಥಾನವನ್ನ ಕೊಟ್ಟಿರುವುದನ್ನ ಕಾಂಗ್ರೆಸ್ನ ನಾಯಕ ಜೈರಾಮ್ ರಮೇಶ್ ತೀವ್ರವಾಗಿ ಟೀಕಿಸಿದ್ದಾರೆ. ಅವ್ರ ಪ್ರಕಾರ ಭಾರತದಲ್ಲಿ ಇನ್ನೂ 28.1% ಜನ ಬಡತನದಲ್ಲೇ ಜೀವನ ಮಾಡ್ತಾ ಇದ್ದಾರೆ. ಅಂದ್ರೆ ಭಾರತದ ಒಟ್ಟು ಜನಸಂಖ್ಯೆಯಲ್ಲಿ 40% ಕೋಟಿಗೂ ಅಧಿಕ ಮಂದಿ ಬಡವರಿದ್ದಾರೆ ಅನ್ನೋದನ್ನ ಕಾಂಗ್ರೆಸ್ ಹೇಳ್ತಾ ಇದೆ. ಹಾಗೆ ಭಾರತದ ಸಂಪತ್ತು ಕೇವಲ ಬೆರಳೆಣಿಕೆಯಷ್ಟು ಮಂದಿಯ ಕೈಯಲ್ಲಿ ಸೇರಿಕೊಂಡಿದೆ. ನಮ್ಮಲ್ಲಿ ಕೆಳ ಹಂತದ 10% ಮಂದಿಗಿಂತ ಮೇಲಿನ ಹಂತದ 10% ಮಂದಿ ಸುಮಾರು 13 ಪಟ್ಟು ಹೆಚ್ಚು ಆದಾಯವನ್ನು ಗಳಿಸ್ತಾ ಇದ್ದಾರೆ ಅಂತ ಜೈರಾಮ್ ರಮೇಶ್ ಹೇಳ್ತಾ ಇದ್ದಾರೆ. ಅಂದ್ರೆ ಭಾರತದಲ್ಲಿನ ಬಡವರ್ಗದ ವ್ಯಕ್ತಿಯೊಬ್ಬ ಪ್ರತಿ ತಿಂಗಳು ಕನಿಷ್ಠ 15,000 ರೂಪಾಯಿಗಳನ್ನ ದುಡಿದ್ರೆ ನಮ್ಮಲ್ಲಿನ ಮೇಲ್ವರ್ಗದ ವ್ಯಕ್ತಿಯೊಬ್ಬ ತಿಂಗಳಿಗೆ 2,05,000 ರೂಪಾಯಿ ಗಳಿಸ್ತಾನೆ. ಹೀಗಿದ್ದಾಗ 15,000ದಿಂದ 2,05,000 ವ್ಯತ್ಯಾಸ ಇರುವಾಗ ಇದನ್ನ ಆರ್ಥಿಕ ಸಮಾನತೆ ಅಂತ ಹೇಗೆ ಹೇಳೋದಿಕ್ಕೆ ಸಾಧ್ಯ ಅನ್ನೋದು ಕಾಂಗ್ರೆಸ್ ಕೇಳ್ತಾ ಇರೋ ಪ್ರಶ್ನೆ. ಇದು ಇನ್ಇಕ್ವಾಲಿಟಿ ಅಂತ ಕಾಂಗ್ರೆಸ್ ಹೇಳ್ತಾ ಇದೆ. ಗೆಳೆಯರೆ, ಯಾಕೂ ಗೊತ್ತಿಲ್ಲ, ಇತ್ತೀಚೆಗೆ ಕಾಂಗ್ರೆಸ್ ಪಕ್ಷದ ಹೇಳಿಕೆಗಳನ್ನು ಗಮನಿಸ್ತಾ ಇದ್ರೆ ಅಲ್ಲಿ ಬ್ರೈನ್ ಡ್ರೈನ್ ಆಗ್ತಾ ಇದೆಯೇನೋ ಅಂತ ಅನ್ನಿಸದೇ ಇರೋದಿಲ್ಲ. ಒಂದು ಕಾಲಕ್ಕೆ ಎಂತೆಂಥ ಬುದ್ಧಿವಂತರು, ವಿಚಾರವಂತರು, ಆರ್ಥಿಕ ತಜ್ಞರು, ಸಮಾಜಶಾಸ್ತ್ರಜ್ಞರು ಇದ್ದು ಪಕ್ಷ ಯಾಕೆ ಹೀಗಾಗ್ತಿದೆ ಅಂತ ಸ್ವಲ್ಪ ದುಃಖ ಕೂಡ ಆಗುತ್ತೆ. ಇಲ್ಲಿ ಅಸಮಾನತೆಯ ಬಗ್ಗೆ ಹೇಳುವಾಗ ಕೆಳಗಿನ 10%, ಮೇಲಿನ 10% ತಗೊಂಡು ಮಧ್ಯೆ ಇರೋ 80% ಜನರನ್ನ ಎಲ್ಲ ಬಿಟ್ಟು ಬಿಡ್ತಾ ಇದ್ದಾರೆ. ಇವತ್ತು ದೇಶಕ್ಕೆ ತೆರಿಗೆ ಕಟ್ಟೋ ವರ್ಗ, ಈ ದೇಶದ ಆದಾಯವನ್ನು ಹೆಚ್ಚು ಮಾಡೋ ವರ್ಗ, ಈ ದೇಶದ ಪ್ರಗತಿಗಾಗಿ ದುಡಿಯುವ ವರ್ಗ ಈ 80% ಇರೋ ಮಧ್ಯಮ ವರ್ಗ. ಇವರು ಯಾರ ಕಣ್ಣಿಗೂ ಬೀಳೋದೇ ಇಲ್ಲ. ಈ ವರ್ಗದ ಬಗ್ಗೆ ಯಾರಿಗೂ ಕಾಳಜಿ ಕೂಡ ಇರೋದಿಲ್ಲ. ಮೇಲಿನ ವರ್ಗ ಇದೆ ನೋಡಿ, ಬಂಡವಾಳಶಾಹಿ ಅಥವಾ ಶ್ರೀಮಂತ ವರ್ಗ, ಅವರು ಕಂಫರ್ಟ್ ಝೋನ್ ಅಲ್ಲಿ ಇರ್ತಾರೆ. ಇನ್ನು ಕೆಳಗಿನ ವರ್ಗ ಇದೆಯಲ್ಲ, ಅದು ಕೂಡ ಕಂಫರ್ಟ್ ಝೋನ್ ಅಲ್ಲೇ ಬದುಕು ಬಿಡುತ್ತೆ. ಮೇಲಿನ ವರ್ಗಕ್ಕೆ ಬ್ಯಾಂಕುಗಳು ಸಾಲ, ಬಂಡವಾಳ ಎಲ್ಲವನ್ನ ಕೊಡುತ್ತವೆ. ಕೆಳವರ್ಗಕ್ಕೆ ಸರ್ಕಾರ ಎಲ್ಲವನ್ನ ಉಚಿತವಾಗಿ ಕೊಡುತ್ತೆ. ಇಬ್ರು ಖುಷ್. ಮೇಲಿರೋನು ಕೆಳಗಿಳಿಬೇಕು ಅಂದ್ಕೊಳ್ಳೋದಿಲ್ಲ, ಕೆಳಗಿರೋನು ಮೇಲಕ್ಕೆ ಹತ್ತಬೇಕು ಅಂದ್ಕೊಳ್ಳೋದಿಲ್ಲ. ಇವರಿಬ್ಬರು ಹಾಗೇನಾದ್ರೂ ಅಂದ್ಕೊಂಡ್ರೆ ಇವರು ಪಡ್ಕೊಳ್ತಾ ಇರುವಂತ ಲಾಭಗಳನ್ನ ಕಳ್ಕೋಬೇಕಾಗಿ ಬರುತ್ತೆ. ಕೆಳಗಿರೋನು ಮೇಲಕ್ಕೆ ಹತ್ತಿದ್ರೆ ಉಚಿತಗಳು ಹೋಗುತ್ತವೆ, ತೆರಿಗೆ ಕಟ್ಟಬೇಕಾಗತ್ತೆ. ಆದ್ರೆ ಮಧ್ಯಮ ವರ್ಗ ಇದೆ ನೋಡಿ, ಇದು ಪ್ರತಿ ಕ್ಷಣವೂ ಮೇಲಕ್ಕೆ ಏರಬೇಕು ಅಂತ ಬಯಸ್ತಾ ಬಡದಾಡ್ತಾ ಇರೋ ವರ್ಗ. ಈ ವರ್ಗ ದುಡಿಯುತ್ತೆ, ದುಡಿದ ತಪ್ಪಿಗೆ ಸರ್ಕಾರಕ್ಕೆ ತೆರಿಗೆ ಕಟ್ಟುತ್ತೆ. ಅವರಿಗೆ ಉಚಿತಗಳಿಲ್ಲ, ಯಾವ ಗ್ಯಾರಂಟಿಗಳೂ ಇಲ್ಲ. ಹಸಿದ್ರು, ಆರೋಗ್ಯ ಕೆಟ್ಟರು ಅವರನ್ನವರೇ ನೋಡ್ಕೋಬೇಕು. ಸರ್ಕಾರ ಅವರ ಸಹಾಯಕ್ಕೆ ಹೋಗೋದಿಲ್ಲ. ತೆರಿಗೆ ಕಟ್ತಾರೆ ಅಂತ ಅವರಿಗೆ ವಿಶೇಷ ಸವಲತ್ತುಗಳಿಲ್ಲ. BPL ಕಾರ್ಡ್ ಇದ್ರೆ ಯಾವ ಆಸ್ಪತ್ರೆಯಲ್ಲಿ ಬೇಕಾದರೂ ಫ್ರೀ ಟ್ರೀಟ್ಮೆಂಟ್ ಸಿಗುತ್ತೆ. ಅದಿಲ್ಲದೆ ಇದ್ರೆ ನಿಮ್ಮದೇ ಹಣ ಕೊಟ್ಟು ಮೆಡಿಕಲ್ ಇನ್ಶೂರೆನ್ಸ್ ನ ತಗೋಬೇಕು. ಆ ಇನ್ಶೂರೆನ್ಸ್ ಮೇಲೆ ಕೂಡ ನೀವೇ ತೆರಿಗೆಯನ್ನು ಕಟ್ಟಬೇಕು. ಇದು ನಿಜವಾದ ಶೋಷಿತ ವರ್ಗ. ಆದ್ರೆ ಅವ್ರ ಬಗ್ಗೆ ಆಡಳಿತಾರೂಢರಿಗಾಗ್ಲಿ ಪ್ರತಿಪಕ್ಷಗಳಿಗಾಗ್ಲಿ ಕಾಳಜಿ ಅಂತೇನಾದ್ರೂ ಇದೆಯಾ? ಯಾಕಿರೋದಿಲ್ಲ ಗೊತ್ತಾ? ಯಾರೇ ಆಡಳಿತಕ್ಕೆ ಬಂದರೂ ಕಿತ್ಕೊಂಡು ತಿನ್ನಬೇಕಾಗಿರೋದು ಇದೇ ಮಧ್ಯಮ ವರ್ಗವನ್ನ. ಇನ್ನಿಲ್ಲಿ ಸಮಾನತೆ, ಅದೇ ಸಂಪತ್ತಿನ ಸಮಾನ ಹಂಚಿಕೆ ಅಂತ ಹೇಳ್ತಾರಲ್ಲ, ಅದು ಕಾಣೋದು ಕೂಡ ಈ 80% ಜನರಿಂದಾನೆ. ಯಾಕೆಂದ್ರೆ ಇಲ್ಲಿ ಒಂದು ಹಂತಕ್ಕೆ ಅಸಮಾನತೆ ಕಡಿಮೆ ಇದೆ. ಅಲ್ಲಿ ಎಲ್ಲರೂ ಸಮಾನ ದುಃಖಿಗಳೇ. ಅವರಿಗೆ ದುಡಿಯೋದು ಬಿಟ್ರೆ ಬೇರೆ ಯೋಚನೆ ಮಾಡೋದಕ್ಕೆ ಕೂಡ ಸಮಯ ಸಿಗ್ತಾ ಇಲ್ಲ. ಈ 80% ಜನರ ಆದಾಯ, ಮೇಲಿನ 10% ಹಾಗೂ ಕೆಳಗಿನ 10%, ಇದೆಲ್ಲವನ್ನ ಲೆಕ್ಕ ಹಾಕಿ ಜಿನಿ ರಿಪೋರ್ಟ್ ಒಂದು ಅಂದಾಜು ಲೆಕ್ಕ ಕೊಟ್ಟಿದೆ. ಅದರ ಪ್ರಕಾರ ಭಾರತಕ್ಕೆ 4ನೇ ಸ್ಥಾನ. ಹಾಗಂತ ಇದು ಆಡಳಿತಾರೂಢರು ಹೆಗಲು ತಟ್ಕೋಬೇಕಾದ ವಿಷಯನೂ ಅಲ್ಲ. 70 ವರ್ಷ ಆಳದವರು 11 ವರ್ಷದಲ್ಲಿ ಏನು ಬದಲಾಗಲಿಲ್ಲ ಅಂತ ಬಾಯಿ ಬಡ್ಕೋಬೇಕಾದ ವಿಷಯನೂ ಅಲ್ಲ. ಜಸ್ಟ್ ಇದೊಂದು ರಿಪೋರ್ಟ್. ಇಲ್ಲಿ ಅಕಸ್ಮಾತ್ ಯಾರಾದರೂ ಬಾಯಿ ಬಡ್ಕೊಂಡ್ರೆ ಮಧ್ಯಮ ವರ್ಗದ 80% ಜನ ಇದ್ದಾರೆ ನೋಡಿ, ಅವರಿಗೆ ಏನು ಕೊಡ್ತಾ ಇದ್ದೀರಿ ಅಂತ ಕೇಳಿ ಬಾಯಿ ಬಡ್ಕೋಬೇಕು. ಆದರೆ ಆ 80% ಜನಕ್ಕಿದೆಲ್ಲ ಮಾಡೋದಕ್ಕೆ ಟೈಮೇ ಇಲ್ಲ. ಮಕ್ಕಳ ಫೀಸ್ಗೆ, ಮನೆಯ ಹಿರಿಯರ ಆರೋಗ್ಯಕ್ಕೆ, ಇನ್ಶೂರೆನ್ಸ್ಗೆ, EMIಗೆ, ಪ್ರವಾಸಕ್ಕೆ, ಪ್ರಸಾದಕ್ಕೆ, ಚಾರಿಟಿಗೆ, ಹೀಗೆ ನಾನಾ ಕಾರಣಗಳಿಗೆ ಅವರು ದುಡಿಬೇಕು. ದುಡಿದ ತಪ್ಪಿಗೆ ಲೆಕ್ಕ ಕೊಟ್ಟು ತೆರಿಗೆಯನ್ನು ಕೂಡ ಕೊಡಬೇಕು. ಅವರು ಅದರಲ್ಲಿ ಬ್ಯುಸಿ ಆಗಿದ್ದಾರೆ, ಅವರಿಗೆ ಪುರ್ಸೊತ್ತಿಲ್ಲ ಅಲ್ವೇ? ಇದು ಗೆಳೆಯರೆ, ಭಾರತದಲ್ಲಿ ಈಕ್ವಾಲಿಟಿ ಹೆಚ್ಚಾಗಿದೆ, ಬಡತನ ಕಡಿಮೆ ಆಗಿದೆ ಅನ್ನೋ ವರದಿಗೆ ಸಂಬಂಧಪಟ್ಟ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.